ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಈ ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಅತಿ ಆಸಕ್ತಿ ಉಳ್ಳವಳಾಗಿದ್ದೇನೆ. ಪ್ರಿಯರೇ, ಸಂತೋಷವುಳ್ಳವಳಾಗಿದ್ದೇನೆ. ದೇವರು ಒಳ್ಳೆಯವನು. ಈ ದಿವಸ ನಿರೀಕ್ಷೆಯ ವಾಕ್ಯವನ್ನು ನಾವು ಓದುವುದಾದರೆ, ಪೌಲರು ರೋಮಾಪುರದವರಿಗೆ ಬರೆದ ಪತ್ರ 12ನೇ ಅಧ್ಯಾಯ 12ನೇ ವಚನ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿಯೂ ಸೈರಣೆ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವವರಾಗಿರ್ರಿ ಎಂಬುದಾಗಿ. ಎಲ್ಲರಿಗೂ ಉಪದ್ರವ ಬರ್ತದೆ, ಎಲ್ಲರಿಗೂ ಸಮಸ್ಯೆಗಳು ಬರ್ತದೆ, ಎಲ್ಲರಿಗೂ ಹೋರಾಟಗಳು ಬರ್ತದೆ. ಆದರೆ ಪೌಲನು ನಮ್ಮನ್ನು ಈ ದಿವಸ ದೇವರ ವಾಕ್ಯದ ಮುಖಾಂತರ ಆತನು ಬಲಪಡಿಸ್ತಾ ಇದ್ದಾನೆ. ಆತನೇನು ಹೇಳ್ತಾನೆ ಅಂದರೆ, ಉಪದ್ರವದಲ್ಲಿಯೂ ಸೈರಣೆ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವವರಾಗಿರ್ರಿ ಎಂಬುದಾಗಿ. ಉಪದ್ರವ ಬಂದರೆ ನಾವು ಉಪದ್ರವನ ನೋಡಿ ಓಡಿ ಹೋಗುವಂಥದ್ದಲ್ಲ, ಅಥವಾ ಉಪದ್ರವಕ್ಕೆ ನಾವೇನಾದರೂ ಅದಕ್ಕೆ ಆಪೋಸಿಟಾಗಿ ಮಾಡೋಣ, ಏನಾದರೂ ಮಾಡೋಣ, ಅದನ್ನು ಹೇಗಾದರೂ ತಪ್ಪಿಸ್ಕೊಳ್ಳೋಣ ಎಂಬುದಾಗಿ ನಾವು ಆಲೋಚನೆ ಮಾಡೋದಲ್ಲ. ಆದರೆ ಉಪದ್ರವದಲ್ಲಿಯೂ ನಾವು ಸೈರಣೆ ಉಳ್ಳವರಾಗಿ ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತವನ್ನು ತೊಡಗಿಸಿಕೊಳ್ಳುವುದಾದರೆ ಜಯವು ದೇವರಿಂದ ಬರುವಂಥದ್ದಾಗಿದೆ. ಉಪದ್ರವ ಎಲ್ಲ ಮನುಷ್ಯನಿಗೂ ಸಹ ಉಪದ್ರವ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಆ ಉಪದ್ರವವನ್ನು ಜಯಿಸಲಿಕ್ಕೆ ಪ್ರಾರ್ಥನೆಯ ಬಲ ಬಹುಮುಖ್ಯ ಪ್ರಿಯರೇ. ಚಿಕ್ಕ ವಿಷಯವಾಗಲಿ ದೊಡ್ಡ ವಿಷಯವಾಗಲಿ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಕೊಡಬೇಕಾದ್ರೆ ಆತನು ನಮಗೆ ಜಯವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ಪ್ರಾರ್ಥನೆ ಕೇಳುವಾತನೇ, ನರೆಲ್ಲರೂ ನಿನ್ನ ಬಳಿಗೆ ಬರ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ. ಪ್ರಾರ್ಥನೆ ಕೇಳುವಂತಕ್ಕಂಥ ಸಮಯದಲ್ಲೇ ಆತನು ನಮಗೆ ಬಿಡುಗಡೆ ಕೊಡುವಂಥ ದೇವರು ಆತನಾಗಿದ್ದಾನೆ. ಉಪದ್ರವ ಬಂತಲ್ಲ ಎಂಬುದಾಗಿ ಅದನ್ನೇ ಕುರಿತು ಚಿಂತೆ ಮಾಡಿಕೊಂಡು ಆ ಉಪದ್ರವನ್ನೇ ದೊಡ್ಡದಾಗಿ ಮಾಡಿಕೊಂಡು ಅದರ ಬಗ್ಗೆನೇ ಮಾತಾಡಿಕೊಂಡು ನಾವು ಸಮಯವನ್ನು ಕಳೆಯದೆ ಅದೇ ಸಮಯವನ್ನು ಸ್ವಾಮಿಯ ಮುಂದೆ ಹೋಗಿ, ದೇವರೇ, ನನಗೆ ಈ ಉಪದ್ರವ ಬಂದಿದೆ, ಈ ಸಮಸ್ಯೆ ಇದೆ, ಇದನ್ನು ಹೇಗಾದರೂ ಇದನ್ನು ನನ್ನಿಂದ ತೆಗೆದಾಕು ಎಂಬುದಾಗಿ ಪ್ರಾರ್ಥನೆ ಮಾಡುವುದಾದರೆ ದೇವರು ಖಚಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ಆತನಾಗಿದ್ದಾನೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯ ಹೀಗೆ ಹೇಳ್ತದೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಯೇಸುಸ್ವಾಮಿ ತಾನೇ ಹೇಳಿರುವಂತಕ್ಕಂಥ ಮಾತು. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ, ದೇವರು ಕೊಡುವವರೆಗೂ ನಾವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ದೇವರ ವಾಕ್ಯ ಹೀಗೆ ಹೇಳ್ತದಲ್ಲ, ಆತನು ಕೊಡುವವರೆಗೂ ಆತನಿಗೂ ವಿರಾಮ ಕೊಡಬೇಡ್ರಿ, ನೀವು ವಿರಾಮ ತೆಗೆದುಕೊಳ್ಬೇಡ್ರಿ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ. ಆ ವಿರಾಮವನ್ನು ಸ್ವಾಮಿಗೂ ಕೊಡದೆ ದೇವರೇ ಹೇಗಾದರೂ ನಮ್ಮ ಒಂದು ಕಾರ್ಯಗಳನ್ನು ಸಾಗಿಸುವಂಥ ದೇವರು ಎಂಬುದಾಗಿ ನಾವು ಬಲವುಳ್ಳ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಉತ್ತರವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉಪದ್ರವದಿಂದ ತಪ್ಪಿಸಿಕೊಳ್ಳಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡುವಂಥ ದೇವರು ಆತನಾಗಿದ್ದಾನೆ. ಯಾಕೋಬ 5ನೇ ಅಧ್ಯಾಯ 16ನೇ ವಾಕ್ಯ ಹೀಗೆ ಹೇಳ್ತದೆ, ನೀನಂತೂ ನೀತಿವಂತನ ಅತಿ ಆಸಕ್ತಿ ಉಳ್ಳ ವಿಜ್ಞಾಪನೆ ಬಹುಬಲವಾಗಿದೆ ಎಂಬುದಾಗಿ. ನೀತಿವಂತನ ಅತಿ ಆಸಕ್ತಿ ಉಳ್ಳ ವಿಜ್ಞಾಪನೆ ಅದು ಬಹುಬಲವಾಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡಿದರೆ ಅದು ಉತ್ತರವನ್ನು ಕೊಡುವಂಥದ್ದಾಗಿದೆ. ಆ ಬಹುಬಲವಾದ ಪ್ರಾರ್ಥನೆ ಎಲ್ಲದಕ್ಕೂ ಉತ್ತರವನ್ನು ಕೊಡುವಂಥದ್ದಾಗಿದೆ. ಒಂದು ವೇಳೆ ನಮ್ಮ ಶರೀರದ ಬಲಹೀನತೆಯೋ ಸ್ವಾಮಿಯ ಮುಂದೆ ಅದನ್ನು ಹೇಳಬೇಕಾದ್ರೆ, ಮತ್ತು ಹಿರಿಯರು ಬಂದು ಅದಕ್ಕೋಸ್ಕರ ಪ್ರಾರ್ಥನೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಬೇಕಾದ್ರೆ ಅನೇಕ ಬಾರಿ ಬಿಡುಗಡೆ ಉಂಟಾಗ್ತದೆ ಪ್ರಿಯರೇ. ಯಾಕೆಂದರೆ ನಮ್ಮ ಪ್ರಾರ್ಥನೆ ಬಲವುಳ್ಳದಾಗಿದೆ. ನಾವು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅಥವಾ ಯಾವ ಒಂದು ಪರಿಸ್ಥಿತಿಯನ್ನಾದರೂ ಎದುರಿಸುವವರಾಗಿರ್ಬೋದು, ಆದರೆ ದೇವರು ನಮಗೆ ಪ್ರಾರ್ಥನೆಯ ಮುಖಾಂತರ ನಮಗೆ ಜಯವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನಗೆ ಸ್ತೋತ್ರ ದೇವರೇ. ಅಪ್ಪ, ಪ್ರಾರ್ಥನೆ ಆತ್ಮವನ್ನು ಸುರಿಸು ಸ್ವಾಮಿ. ಅಪ್ಪ ಯೇಸುವೆ ಕರ್ತನೆ, ಯಾರ್ಯಾರು ಕರ್ತನೆ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಬೇಡುವವರಾಗಿದ್ದಾರೋ ದೇವರೇ, ನನಗೆ ಪ್ರಾರ್ಥನೆ ಆತ್ಮವನ್ನು ಸುರಿಸು. ಅನೇಕ ಬಾರಿ ನನ್ನ ಅಸಡ್ಡೆಗೆ ಒಳಗಾಗ್ತಾನೆ, ಪ್ರಾರ್ಥನೆ ಮಾಡಬೇಕಾದ್ರೆ ನನ್ನ ಅಸಡ್ಡೆ ಆಗ್ತದೆ ಎಂಬುದಾಗಿ ಅಪ್ಪ ಯಾರ್ಯಾರು ನಿನ್ನಲ್ಲಿ ಅಪ್ಪ ಬಲಹೀನತೆಯನ್ನು ಹೇಳ್ತಾರೋ ಸ್ವಾಮಿ, ಅದನ್ನು ಒಪ್ಪಿಕೊಂಡು ನಿನ್ನ ಮುಂದೆ ಅರಿಕೆ ಮಾಡ್ತಾರೋ ದೇವರೇ, ಪ್ರಾರ್ಥಿಸುವಂತಕ್ಕಂಥ ಬಲವನ್ನು ಅನುಗ್ರಹಿಸಿ ಕೊಡು ಕರ್ತನೆ. ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಲಿಕ್ಕೆ ಅವರಿಗೆ ಸಹಾಯ ಮಾಡು ಸ್ವಾಮಿ. ದೇವರೇ, ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸಲಿಕ್ಕೆ ಅವರಿಗೆ ಸಹಾಯ ಮಾಡು ದೇವರೇ. ಯಾಕೆಂದರೆ ಪ್ರಾರ್ಥನೆಯಲ್ಲಿ ಮಾತ್ರ ಜಯ ಕೊಡುವಂಥ ದೇವರು ನೀನಾಗಿದೆಯಾ ಕರ್ತನೆ. ಅಪ್ಪ, ನಮ್ಮ ಒಂದು ಎಲ್ಲ ಕಾರ್ಯಗಳು ಬಲಹೀನತೆಗಳು ನಿನ್ನ ಮುಂದೆ ಹೇಳಬೇಕಾರೆ ಸ್ವಾಮಿ, ಹೊಸ ಬಲ ಹೊಸ ಕೃಪೆಯನ್ನು ಕೊಟ್ಟು ನೀನು ನಮ್ಮನ್ನು ಅಲಂಕರಿಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರ್ಯಾರು ಕಣ್ಣೀರಿನಿಂದ ಅಪ್ಪ ಚಿಕ್ಕ ವಿಷಯವಾಗಲಿ ಏನಕ್ಕಾದರೂ ಮೊರೆ ಇಡಬೇಕಾರೆ ದೇವರೇ, ಅವರ ಕಣ್ಣೀರನ್ನು ಒರೆಸಿ ಅವರ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸಿ ಕೊಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದೆ ತಂದೆಯೇ, ಆಮೇನ್.